ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿ ಬಂದಿದೆ. ರೌಡಿ ಶೀಟರ್ ಮೇಲೆ ಗುಂಡಿನ ದಾಳಿಯಾಗಿದೆ. ಭೀಮಾ ತೀರದಲ್ಲಿ ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರೌಡಿ ಶೀಟರ್ ಭೀಮನಗೌಡ ಬ್ರಾದರ್ ಮೇಲೆ ಆಗಿರುವಂತಹ ಫೈರಿಂಗ್ ಇದು. ತಲೆ ಹಾಗೂ ಎದೆಗೆ ಗುಂಡು ತಗುಲಿ ಭೀಮನಗೌಡ ಸಾವು ಸಂಭವಿಸಿದೆ. ಚಡ್ಚಣ ತಾಲೂಕಿನ ದೇವರಗ ನಿಂಬರಗಿಯಲ್ಲಿ ಆಗಿರುವಂತಹ ಘಟನೆ ಇದು. ಕಟಿಂಗ್ ಮಾಡಿಸಿಕೊಳ್ಳುವ ಸಂದರ್ಭದಲ್ಲಿ ಖಾರದ ಪುಡಿ ಎರಚಿ ಈ ಫೈರಿಂಗ್ ಮಾಡಲಾಗಿದೆ. ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು. ರೌಡಿ ಶೀಟರ್ ಭೀಮನಗೌಡ ಬಿರಾದರ್ ಮೇಲೆ ಆಗಿರುವಂತಹ ಫೈರಿಂಗ್ ಇದು. ತಲೆ ಹಾಗೂ ಎದೆಗೆ ಗುಂಡು ತಗುಲಿ ಭೀಮನಗೌಡ ಸಾವಿಗೀಡಾಗಿದ್ದಾರೆ. ಚಡ್ಚಣ ತಾಲೂಕಿನ ದೇವರ ನಿಂಬರಗಿಯಲ್ಲಿ ಆಗಿರುವಂತಹ ಘಟನೆ ಇದು. ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಗುಂಡಿನ ದಾಳಿ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಮಹಾದೇವ್ ಬೈರ್ಗೊಂಡ ಬಲಗೈ ಬಂಟ ಈ ಭೀಮನಗೌಡ. ವಿಜಯಪುರದ ಚಡ್ಚಣ ತಾಲೂಕು ದೇವರ ನಿಂಬರಗಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಕಟಿಂಗ್ ಮಾಡುವವನ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಕೃತ್ಯವನ್ನ ಎಸಗಲಾಗಿದೆ. 3-4 ಮಂದಿ ಮುಸುಕುದಾರಿಗಳು ಈ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತಹ ಅಪ್ಡೇಟ್. ಸದ್ಯ ಆ ದೇವರ ನಿಂಬರಗಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ವಿಜಯಪುರ ಜಿಲ್ಲೆ ಚಡ್ಚಣ ತಾಲೂಕಿನ ದೇವರ ನಿಂಬರಗಿ ಅದು ಆ ಗ್ರಾಮದಲ್ಲಿ ಆಗಿರುವಂತಹ ಫೈರಿಂಗ್. 3 ಸುತ್ತು ಗುಂಡು ಹಾರಿಸಿದ್ದಾರೆ ದುಷ್ಕರ್ಮಿಗಳು. ತಲೆ ಹಾಗೂ ಎದೆಗೆ ಗುಂಡಿನ ದಾಳಿಯಾಗಿದೆ. ಭೀಮಾ ತೀರದ ಮಹಾದೇವ್ ಬೈರ್ಗೊಂಡ ಪರಮಾಪ್ತ ಬಲಗೈ ಬಂಟ ಈ ಭೀಮನಗೌಡ ಬಿರಾದರ್ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಗುಂಡು ಹಾರಿಸಿದ ಬಳಿಕ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಳೆ ವೈಷಮ್ಯವೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸ್ನವರು ಕೂಡ ಬಂದಿದ್ದಾರೆ, ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಿದ್ದಾರೆ ಎನ್ನುವಂತಹ ಮಾಹಿತಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ನೀವು ಗಮನಿಸ್ತಾ ಇದ್ದೀರಿ, ಇನ್ನು ದೇವರ ನಿಂಬರಗಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸ್ಥಳಕ್ಕೆ ಚಡ್ಚಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಬೆಂಡೆಗುಂಬಳ್ ಹಾಗೇನೆ ಇನ್ನಿತರ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ನೋಡಿ, ಕಟಿಂಗ್ ಮಾಡುವವನ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಅಲ್ಲೇ ಇದ್ದಂತಹ ಭೀಮನಗೌಡ ಬ್ರಾದರ್ ಮೇಲೆ 3 ಸುತ್ತು ಗುಂಡು ಹಾರಿಸಿದ್ದಾರೆ. ತಲೆಗೆ ಹಾಗೂ ಎದೆಗೆ ಗುಂಡು ತಗುಲಿದೆ. ಈ ಸಂದರ್ಭದಲ್ಲಿ ಭೀಮನಗೌಡ ಬಿರಾದರ್ ಸಾವಿಗೀಡಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ನೀಡ್ತಾರೆ. ಶಿವಾನಂದ್, ಘಟನೆ ಯಾವಾಗ ಆಗಿದ್ದು? ಹಳೆ ವೈಷಮ್ಯವೇ ಈ ಒಂದು ಫೈರಿಂಗ್ಗೆ ಕಾರಣನ? ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಿದ್ದಾರಾ, ಹೇಗೆ? ಖಂಡಿತ ದೇವಸ್ಥರು, ಏನು ವಿಜಯಪುರ ಜಿಲ್ಲೆ ಚಡ್ಚಲ್ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಏನು ಘಟನೆ ನಡೆದಿರ್ತಕ್ಕಂತ ಹಲ್ಲೆಗೆ ಒಳಗಾಗಿರ್ತಕ್ಕಂತ ವ್ಯಕ್ತಿ ಭೀಮನಗೌಡ ಬಿರಾದರ್ ಅಂತಾನೆ ಹೇಳಲಾಗಿದೆ ಅಂತಾನೆ ಹೇಳ್ಬೋದು. ಈತ ಭೀಮಾ ತೀರದ ಮಹಾದೇವ್ ಬೈರ್ಗೊಂಡ ಪರಮಾಪ್ತ ಬಲಗೆ ಬಂಟನಾಗಿ ಕೆಲಸ ಮಾಡ್ತಿದ್ದ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈತ ಏನೋ ಒಂದು ನಿಂಬರಗಿ ಗ್ರಾಮದಲ್ಲಿ ಏನೋ ಒಂದು ಕಟಿಂಗ್ ಶಾಪ್ಗೆ ಏನೋ ಹೋಗಿರ್ತಕ್ಕಂತ ಸಂದರ್ಭದಲ್ಲಿ ಏಕಾಏಕಿ ಮುಸುಕುದಾರಿಗಳು 3 ಜನ ಬಂದು ಏನು ಫೈರಿಂಗ್ ಅನ್ನು ಮಾಡ್ತಾರೆ. ಮೊದಲು ತಲೆಗೆ ಮಾಡಿರುವಂತದ್ದು, ಆಮೇಲೆ 2 ಎದೆಗೆ ಮಾಡಿರುವಂತದ್ದು. ಸ್ಥಳದಲ್ಲಿ ಕೂಡ ಏನು ಬೀಳ್ತಾನೆ. ತದನಂತರ ಅಲ್ಲಿರ್ತಕ್ಕಂತ ಗ್ರಾಮಸ್ಥರು ಕೂಡ ಆತನನ್ನ ಆಸ್ಪತ್ರೆಗೆ ಒಯ್ಯುವಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಸಾವಿಗೆ ಈಡಾಗಿರುವಂತದ್ದು. ಇವೆಲ್ಲ ಮೇಲ್ನೋಟಕ್ಕೆ ಮಾಹಿತಿ ಬಂದಿರೋ ಪ್ರಕಾರ ಹಳೆಯ ವೈಷಮ್ಯ ಇರುವ ಕಾರಣ ಈತನನ್ನ ಹಲ್ಲೆಗೆ ಮಾಡಿದ್ದಾರೆ ಅನ್ನೋ ಕೂಡ ಹೇಳಲಾಗಿದೆ. ಅಲ್ಲಿರ್ತಕ್ಕಂಥ ಚಡ್ಚನ್ ಪೊಲೀಸ್ ಠಾಣಾ PS ಅವರು ಕೂಡ ಏನೋ ಒಂದು ಮುಸುಕುದಾರಿ 3 ಜನ ಏನೋ ಬಂದಿದ್ರು, ಅವರನ್ನು ಕೂಡ ಹಿಡಿಯುವಂತ ಪ್ರಯತ್ನದಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗಿದೆ. ದಿವೇಶ್ರೀ, ಯಾರ ದುಷ್ಕರ್ಮಿಗಳು ಇದ್ರ ಬಗ್ಗೆ ಏನಾದ್ರು ಪ್ರಾಥಮಿಕ ಹಂತದಲ್ಲಿ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಯಾಕಂದ್ರೆ ಯಾರ್ದಾದ್ರ ಮೇಲೆ ಅನುಮಾನ ಇರ್ಬೋದು, ಈ ನಿಟ್ಟಿನಲ್ಲಿ ಏನಾದ್ರು ಇನ್ಫಾರ್ಮೇಶನ್? ಶಿವಾನಂದ್, ಖಂಡಿತ ಏನೋ ಚಿಕ್ಕ ಗ್ರಾಮ ಇರೋದ್ರಿಂದ ಯಾವುದೇ ರೀತಿಯಲ್ಲಿ CC ಫುಟೇಜ್ಗಳು ಕೂಡ ಇಲ್ಲ. ಬಂದಿರ್ತಕ್ಕಂಥ 3 ವ್ಯಕ್ತಿಗಳು ಕೂಡ ಮುಖಕ್ಕೆ ಮುಸುಕು ಹಾಕಿಕೊಂಡು ಬಂದಿರುವಂತದ್ದು. ಏನು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಯಾರು ಈತನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಯಾಕಂದ್ರೆ ಯಾವುದೇ ರೀತಿಯಲ್ಲಿ CCTV ಫುಟೇಜ್ಗಳು ಕೂಡ ಲಭ್ಯ ಯಾವುದೇ ರೀತಿ ಸಿಕ್ಕಿರುವಂಗಿಲ್ಲ. ಸಣ್ಣ ಗ್ರಾಮ ಇರುವಂತದ್ದು. ಈಗ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಖಚಿತ ಮಾಹಿತಿ ಕೂಡ ಬಂದ ಮೇಲೆ ಮತ್ತೆ ನಾವು ತಿಳಿಸ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ದಿವಸರಿ ನೋಡಿ, ಸಣ್ಣ ಗ್ರಾಮ ಆಗಿದ್ರು ಕೂಡ ಜನ ಎಲ್ಲ ಓಡಾಡ್ತಿದ್ದಾರೆ ಅಂತ ಸಂದರ್ಭದಲ್ಲಿ ಆಗಿರುವಂತ ಘಟನೆನ ಇದು. ಸದ್ಯ ಪರಿಸ್ಥಿತಿ ಹೆಂಗಿದೆ ಆ ಗ್ರಾಮದಲ್ಲಿ? ಸದ್ಯ ಯಾವುದೇ ರೀತಿಯ
ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ ಕೂಡ ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮತ್ತೆ ಅಲ್ಲಿ ಏನೊಂದು ಘಟನೆ ನಡೆದಿದೆ ಆ ಸ್ಥಳದಲ್ಲಿ ಕೂಡ ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಅಲ್ಲಿ ಬಂದಿರತಕ್ಕಂಥ ಜನರಿಗೆ ಕೂಡ ಬೆದರಿಕೆ ಹಾಕ್ತಾ ಇರುವಂತ ನಾವು ಆ ಒಂದು ವಿಡಿಯೋ ದೃಶ್ಯಗಳಲ್ಲಿ ನೋಡಬಹುದು. ನೀವು ಹೋಗ್ತೀರಾ ಇಲ್ಲ ಅನ್ನೋ ಮಾತನ್ನು ಕೂಡ ಅಲ್ಲಿಗೆ ಜನರಿಗೆ ಹೇಳಿದಾಗ ಭಯಭೀತರಾಗಿ ಓಡಿ ಹೋಗ್ತಾರೆ ಅಲ್ಲಿರ್ತಕ್ಕಂಥ ಜನರು. ತದನಂತರ ಪೊಲೀಸ್ ಇಲಾಖೆ ಕೂಡ ಮತ್ತೆ ಯಾವುದೇ ರೀತಿ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ದಿವಸ ಈ ಹಿಂದೆ ಏನಾದ್ರೂ ಭೀಮನಗೌಡ ಮೇಲೆ ಅಟ್ಯಾಕ್ ಆಗಿರುವಂತ ಪ್ರಯತ್ನಗಳು ಈ ತರದ್ ಏನಾದ್ರೂ ಹಿಸ್ಟ್ರಿ ಲಭ್ಯವಾಗಿದೆಯಾ? ಏನಾದ್ರೂ ವಿಫಲ ಯತ್ನಗಳಾಗಿರೋದು, ಈ ಸತಿ ಅಟೆಂಪ್ಟ್ ಮಾಡಿರೋದು, ಈ ತರದ್ ಏನಾದ್ರೂ ಇನ್ಫಾರ್ಮೇಶನ್? ಸದ್ಯ ಮಾಹಿತಿ ಬಂದಿರೋ ಪ್ರಕಾರ ಯಾವುದೇ ರೀತಿ ಈ ಹಿಂದೆ ಯಾವುದೇ ರೀತಿ ಈ ಒಂದು ಬೇರೆಯವರ ಮೇಲೆ ಹಲ್ಲೆಗೆ ಯಾರು ಕೂಡ ಏನು ಹಲ್ಲೆಗೆ ಮುಂದಾಗಿರುವುದಿಲ್ಲ. ಇದೇ ಮೊದಲನೇ ಬಾರಿಗೆ ಏನು ಹಲ್ಲೆಗೆ ಮುಂದಾಗ್ತಾರೆ ಅವನ ಸಾವಿನ ಸುದ್ದಿನೇ ಹೊರಗಡೆ ಬಂದಿರುವಂತದ್ದು. ದಿವಸ ರೌಡಿ ಶೀಟರ್ ಆಗಿರೋದ್ರಿಂದಾಗಿ ಭೀಮನಗೌಡ ಬಿರಾದರ್ ಇತ್ತೀಚೆಗೆ ಯಾವ್ದಾದ್ರು ಒಂದು ಗಲಾಟೆ, ಆ ಗಲಾಟೆಯ ಹಿನ್ನೆಲೆಯಲ್ಲಿ ವೈಷಮ್ಯ, ಈ ತರದೇನಾದ್ರೂ ಇನ್ಫಾರ್ಮೇಶನ್ ಇಲ್ಲ. ಇವರು ಭೀಮನಗೌಡ ಬಿರಾದರ್ ಇವರು ಮಹಾದೇವ್ ಬೈರ್ಗೊಂಡನವರ ಆಪ್ತ ಬಂಟನಾಗಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈತ ಸಾವಿಗೆ ಹಳೆ ವೈಷಮ್ಯನೇ ಕಾರಣ ಅಂತ ಅಲ್ಲಿ ಕೆಲ ಸ್ಥಳೀಯರು ಕೂಡ ಹೇಳ್ತಿರುವಂತದ್ದು. ದಿವಸ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಿವಾನಂದ್. Hey!